ಹಾಯ್ ಡಿಯರ್ ಸೆಕೆಂಡ್ ಪಿ ಯು ಸಿ ಸ್ಟೂಡೆಂಟ್ಸ್, ಮತ್ತೊಮ್ಮೆ ನಮ್ಮ SRA ಕನ್ನಡ ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಎಕ್ಸಾಮ್ 2ಗೆ ಸಂಬಂಧಪಟ್ಟಂಥ ಪ್ರತಿಯೊಂದು ಸಬ್ಜೆಕ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಕೊಡ್ತಾ ಹೋಗ್ತಾ ಇದ್ದೀವಿ ನಾವು. ಸೊ ಎಕ್ಸಾಮ್ 2 ಆಗಲಿ ಅಂದರೆ ಎಕ್ಸಾಮ್ 3ಗೂ ಕೊಡ್ತಾ ಹೋಗ್ತೀವಿ. ಸೊ ನೋಡಿ, ಇವಾಗ ಈ ಒಂದು ವಿಡಿಯೋದಲ್ಲಿ ಮೋಸ್ಟ್ ಇಂಪಾರ್ಟೆಂಟು ಈ ಕನ್ನಡ ಬಗ್ಗೆ ಕೊಡ್ತಾ ಇದ್ದೀವಿ. ಸೊ ನಾಳೆ ಎಕ್ಸಾಮ್ಗೆ ನೀವು ಏನು ಓದ್ಕೋಬೇಕಂತ ಸೊ ಇವಾಗ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಜಸ್ಟ್ ಈ ವಿಡಿಯೋ ನೋಡ್ಕೊಳ್ಳಿ. PDF ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ, ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಪ್ರಿಂಟ್ಔಟ್ ಬೇಕಾದ್ರೆ ತೊಗೊಳ್ಳಿ, ಬರ್ಕೊಳ್ಳಿ, ಬೇಕಾದ್ರೆ ಏನಾದರೂ ಮಾಡಿ. ಸೊ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಕ್ವೆಶನ್ಸ್ ಕೊಡ್ತಾ ಇದ್ದೀನಿ, ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಬನ್ನಿ ಸ್ಟಾರ್ಟ್ ಮಾಡೋಣ, ತಡ ಮಾಡೋದು ಬೇಡ, ಸಬ್ಸ್ಕ್ರೈಬ್ ಆಗಿ ಬೇಗ ಬೇಗ. ನೋಡಿ, ದ್ವಿತೀಯ PUC ಒಂದು ಕನ್ನಡ ಸಂಘದ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಇದೊಂದು 2024ದ ಒಂದು PDF. ನೋಡಿ, ಈ ಒಂದು ವಿಡಿಯೋದಲ್ಲಿ ಒಂದು ಬಹು ಆಯ್ಕೆ, ಬಿಟ್ಟ ಸ್ಥಳ, ಹೊಂದಿಸಿ ಬರೆಯಿರಿ, ಮಾದರಿ ಪ್ರಶ್ನೆ ಪತ್ರಿಕೆಗಳು, ಈ ಒಂದು ವಿಡಿಯೋದಲ್ಲಿ 4 ಡಿಸ್ಕಸ್ ಮಾಡ್ತಾಯಿದ್ದೀನಿ. ಸೊ ಜಸ್ಟ್ ಇಷ್ಟನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಕೇವಲ ಒಂದು 5ರಿಂದ 6 ನಿಮಿಷ ಟೈಮ್ ಕೊಡಿ ಅಷ್ಟೇ ಇದಕ್ಕೆ. ಸೊ ನಿಮ್ಮ ಒಂದು ನಾಳೆ ಎಕ್ಸಾಮ್ಗೆ ಕೇವಲ ಎಷ್ಟೋ ಟೈಮ್ ವೇಸ್ಟ್ ಮಾಡ್ತೀರಾ, ಇಷ್ಟೇ ಒಂದು ಟೈಮ್ನ ಇದಕ್ಕೆ ಕೊಡ್ತಾ ಹೋಗಿ. ಬನ್ನಿ, ಗದ್ಯ, ಪದ್ಯ ಮತ್ತು ಇದೊಂದು ದೀರ್ಘ ಗದ್ಯ ಎಲ್ಲಾದರೂ ಇದರಲ್ಲಿದೆ. ಮಾಡೆಲ್ ಕ್ವೆಶನ್ ಪೇಪರ್ ಕೊಟ್ಟಿದ್ದೀನಿ ಲಾಸ್ಟಲ್ಲಿ ನಿಮ್ಗೆ ಬೇಕಂದರೆ ನೋಡಿ. ಕದಡಿದ ಸಲಿಲಂ ತಿಳಿವಂದದೆ. ಸೊ ಜಸ್ಟ್ ಇಲ್ಲಿ ಮೊದಲು ನೀವೊಂದು ಆಕಾರ, ಕೃತಿ ಮತ್ತು ಬರೆದವ್ರನ್ನ ನೋಡ್ಕೊಳ್ಳಿ ಕರೆಕ್ಟಾಗಿ. ನೋಡಿ, ಈ ಕೆಳಗಿನ ಪ್ರಶ್ನೆಗಳಿಗೆ ನೀಡಿರುವ ಉತ್ತರಗಳಲ್ಲಿ ಸರಿಯಾದ್ದನ್ನು ಆರಿಸಿ ಬರೆಯಿರಿ. ಒಂದನೇದು, ರಾವಣನ ಎದುರು ಪ್ರತ್ಯಕ್ಷವಾದ ವಿದ್ಯಾದೇವತೆ ಯಾರು? ನೋಡಿ, ಯಾರು? ಬಹುರೂಪಿಣಿ ವಿದ್ಯೆ. ಆಪ್ಷನ್ ಇ, ಯಾರನ್ನು ಕೊಲ್ಲುವುದಿಲ್ಲ ಎಂದು ವಿದ್ಯಾದೇವತೆ ಹೇಳಿತು. ಯಾರು? ರಾಮ ಲಕ್ಷ್ಮಣರನ್ನು. ಸೊ ಜಸ್ಟ್ ಒಂದು ಎಕ್ಸಾಮ್ ಟೈಮಲ್ಲಿ ಇದನ್ನು ಜಸ್ಟ್ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡ್ತಾ ಹೋಗಿ, ಬರ್ಕೊಳ್ಳೋಕ್ಕೂ ಪರವಾಗಿಲ್ಲ, ಇದೆಲ್ಲ ಜಸ್ಟ್ ನೋಡಿದರೆ ಸಾಕು. ಬಹು ಆಯ್ಕೆ ನಿಮಗೆ ಕ್ಲೀನಾಗಿ ಗೊತ್ತಾಗುತ್ತೆ. ವಿತ್ ಕೀ ಆನ್ಸರ್ಸ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ಯಾವ ಸಬ್ಜೆಕ್ಟ್ ಬೇಕು ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಇಮಿಡಿಯೇಟ್ಲಿ ಅದರ ಸಂಬಂಧಪಟ್ಟ ವಿಡಿಯೋ ಮಾಡ್ತೀನಿ. ಹಂಗೆ ಯಾರು ನೋಡ್ತಾಯಿದ್ದೀರಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಬೇಗ ಬೇಗ. ನಾವು ಒಂದು ಇವತ್ತಿನ ದಿವಸ ನಾವು ಒಂದು 2000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಬೇಕು. ಒಂದು ನಿಮಗೋಸ್ಕರನೇ ಒಂದು ತೆಗೆದಿರೋ ಚಾನಲ್ ಇದು. ಸೊ ಸೆಕೆಂಡ್ PUC ಸ್ಟೂಡೆಂಟ್ಸು ಮತ್ತು 10th ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗಲಿ ಅನ್ನೋ ದೃಷ್ಟಿಯಿಂದ. ಸೊ ಈ ಎಕ್ಸಾಮ್ 2ಗೆ ಸಂಬಂಧಪಟ್ಟಂತಹ ಒಬ್ಬರು ಕೂಡ ಯಾವುದೇ ಒಂದು ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ. ಸೊ ಅದನ್ನು ನಾವು ಕೇಳಿಸ್ಕೊಂಡ್ವಿ. ಸೊ ತುಂಬ ಜನ ಸ್ಟೂಡೆಂಟ್ಸ್ ನನ್ನ ಒಂದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಬಂದು ಮೆಸೇಜ್ ಮಾಡಿದರು. ಸೊ ಅದಕ್ಕಾಗಿ ನಮ್ಮ ಟೈಮ್ ಒಂದು ವ್ಯರ್ಥವಾದರೂ ಪರವಾಗಿಲ್ಲ. ಸೊ ನಿಮಗೆ ಒಂದು ಯೂಸ್ ಆಗಂಗಿದ್ರೆ ಸೊ ಏನಿದ್ರು ಮಾಡೋಣ ಅಂತಲೇ ನಾನು ಇವಾಗ ಸೆಕೆಂಡ್ ಎಕ್ಸಾಮ್ಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಇಂಪಾರ್ಟೆಂಟು ಕೊಡ್ತಾ ಹೋಗ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ನೀವೊಂದು ಲೈಕ್ಸು, ಕಮೆಂಟ್ಸು ಮತ್ತು ಈ ಸಬ್ಸ್ಕ್ರೈಬ್ ಇವೆಲ್ಲ ಮಾಡೋದ್ರಿಂದ ನಮಗೊಂದು ಹುಮ್ಮಸ್ಸು ಸಿಗುತ್ತೆ, ಸ್ವಲ್ಪ ಪ್ರೋತ್ಸಾಹ ಸಿಗುತ್ತೆ, ಖುಷಿಯಾಗುತ್ತೆ. ನಮ್ಮ ವೀಡಿಯೋ ರೀಚ್ ಆಗಿದೆ ಅಂತ ಅಷ್ಟೇ. ನೋಡಿ, ನೀವು ದಯವಿಟ್ಟು ಒಂದು ಲೈಕ್ಸ್ ಅನ್ನೋದೆಲ್ಲ ಕೊಡಿ. ಸೊ ಅದಕ್ಕೆ ಯಾವುದೇ ರೀತಿಯ ಒಂದು ಖರ್ಚೇನು ವೆಚ್ಚ ಆಗಲ್ಲ. ಸೊ ಅದಕ್ಕಾಗಿ ಫ್ರೀಯಾಗೇ ಇರುತ್ತೆ. ಸೊ ಸಬ್ಸ್ಕ್ರೈಬು ಮಾಡ್ಕೋಬೋದು. ನೋಡಿ, ಕನ್ನಡ ಇದು ತುಂಬ ಇಂಪಾರ್ಟೆಂಟು, ಎಲ್ಲನೂ ಕೊಟ್ಟಿದ್ದೀನಿ ಇದರಲ್ಲೇ ತುಂಬ ಎಲ್ಲ. ಈ ಒಂದು ಮಲ್ಟಿಪಲ್ ಚಾಯ್ಸು, ಬಿಟ್ಟ ಸ್ಥಳ, ಹೊಂದಿಸಿ ಬರೆಯಿರಿ, ನೋಡಿ ಇದರಿಂದ ಯಾವುದು ಬಿಟ್ಟ ಸ್ಥಳ ಬರ್ಬೋದು. ನೋಡಿ, ನೀವು ಈ ಒಂದು ಏನು ಈ ಮಲ್ಟಿಪಲ್ ಚಾಯ್ಸ್ನ ಫುಲ್ಲು ಓದಿದರೆ ಆಯಿತು. ಈ ಒಂದು ಈ ಹೊಂದಿಸಿ ಬರೀರಿ, ಬಿಟ್ಟ ಸ್ಥಳ ಎಲ್ಲ ಅದರಲ್ಲೇ ಕವರ್ ಆಗುತ್ತೆ. ಸೊ ನಮಗೆ ಟ್ರಿಕ್ಸ್ ಹೇಳ್ತಾ ಇದ್ದೀನಿ. ನಿಮ್ಮ ಒಂದು ಟೆಕ್ಸ್ಟ್ ಬುಕ್ ಹಿಂದ್ಗಡೆ ಈ ಒಂದು ಕ್ವೆಶನ್ ಆನ್ಸರ್ಸ್ ಇರುತ್ತೆ ನೋಡಿ, 1 ಮಾರ್ಕ್ಸ್ದು 7, 8 ಇರುತ್ತೆ. ಸೊ ಅಷ್ಟನ್ನು ಓದ್ಕೊಳ್ಳಿ. ಯಾಕಂದರೆ ಬೆನಿಫಿಟ್ ಏನಂದರೆ, ನೀವು ಅಷ್ಟನ್ನು ಓದಿದರೆ ನೀವು ಬಿಟ್ಟ ಸ್ಥಳಕ್ಕೂ ಬರಿಬೋದು, ಹೊಂದಿಸಿ ಬರೆಯೋಕ್ಕೂ ಬರಿಬೋದು, ಈ ಮ್ಯಾಚ್ ದ ಫಾಲೋಯಿಂಗು ಬರಿಬೋದು, 1 ಮಾರ್ಕ್ಸ್ದು ಅಟೆಂಡ್ ಮಾಡ್ಬೋದು. ಸೊ ಅದಕ್ಕಾಗಿ ಅಲ್ಲಿ ಬೆನಿಫಿಟ್ ಇದೆ. ನೋಡಿ, ವಿತ್ ಕೀ ಆನ್ಸರ್ಸ್ ಇರೋದನ್ನೇ ತಂದಿದ್ದೀನಿ. ಇನ್ನೊಂದು PDF ಇದೆ. ಸೊ ಅದರಲ್ಲಿ ಈ ಒಂದು ಎಲ್ಲ ಸಂದರ್ಭ, 2 ಮಾರ್ಕ್ಸು, 5 ಮಾರ್ಕ್ಸು, ಪ್ರತಿಯೊಂದು ಪ್ರಬಂಧ, ಗಾದೆ ಎಲ್ಲ ಇರುವಂಥ ಒಂದು PDF ಇದೆ. ಅದು ಜಸ್ಟ್ ಸ್ವಲ್ಪ ವೆಯ್ಟ್ ಮಾಡಿ, ಅದನ್ನು ನಾನು ಇನ್ನೂ ರೆಡಿ ಮಾಡ್ತಾಯಿದ್ದೀನಿ. ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದನ್ನು ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ಬೇಗ ಬೇಗ ಈ ವಿಡಿಯೋನ ಶೇರ್ ಮಾಡಿ. ಯಾಕಂದರೆ ಎಕ್ಸಾಮ್ ಇರೋದು ನಾಳೆನೇ. ಜಸ್ಟ್ ಇದನ್ನು ನೀವು ಒಂದು 5ರಿಂದ 6 ನಿಮಿಷ ಟೈಮ್ ಕೊಟ್ಟು ನೋಡಿ ಅಷ್ಟೇ. ಇದನ್ನು ಇನ್ನೇನು ಬರ್ಕೊಳ್ಳೋದೇನು ಅವಶ್ಯಕತೆ ಇಲ್ಲ. ಸ್ವಲ್ಪ 5 ನಿಮಿಷ ಜಸ್ಟ್ ನೋಡ್ಕೊ ಹೋಗಿ, ನಾವು ವಿಡಿಯೋ ಹೋಗ್ತಾ ಇರುತ್ತೆ, ಜಸ್ಟ್ ನೀವು ನೋಡಿ, ನಿಮಗೆ ಒಂದು ಅದು ಸಿಗುತ್ತೆ. ಏನಂದರೆ ಈ ಒಂದು ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಹೊಳೆದ್ಬಿಡುತ್ತೆ ಕ್ಲಾಶು, ಇಲ್ಲಿದು ವೀಡಿಯೋದಲ್ಲಿ ನೋಡಿದ್ವಿ ಅಂತ. ಸೊ ಅದಕ್ಕಾಗಿ ನೋಡಿ, ಹೊಂದಿಸಿ ಬರೀರಿ, ವಿತ್ ಆನ್ಸರ್ಸ್ ಕೊಟ್ಟಿದ್ದೀನಿ ಅದಕ್ಕಿಂತ ನಿಮಗೆ.
ಸೊ ತುಂಬ ಜನ ಸ್ಟೂಡೆಂಟ್ಸ್ ಮತ್ತೆ ಸರ್ ಆನ್ಸರ್ ಅಂತೀರಾ, ಅದಕ್ಕೋಗಿ ನಾನು ವಿತ್ ಆನ್ಸರ್ ಇರೋಂಥ ಒಂದು PDF ನಿಮಗೆ ರೆಫರ್ ಮಾಡ್ತಾಯಿದ್ದೀನಿ. ಸೊ ಮತ್ತು ಈ ಕನ್ನಡ ಮಾಡೆಲ್ ಕ್ವೆಶ್ಚನ್ ಪೇಪರ್ ಮತ್ತು ಬ್ಲೂ ಪ್ರಿಂಟ್ ಬೇಕಾದರೆ ನಾನು ಎರಡನ್ನೂ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಲಿಂಕ್ಗಳನ್ನ, ಬೇಕಾದ್ರೆ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಈ PDF ಕೂಡ ನಾನೊಂದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಮತ್ತೇನು ಬೇಕು ನೀವು ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ನೋಡಿ ಇಷ್ಟು ಪೂರ್ತಿ ಕೊಟ್ಟಿದ್ದೀನಿ. ಸೊ ಇಷ್ಟನ್ನು ಚೆನ್ನಾಗಿ ಓದ್ಕೊಂಡ್ಬಿಟ್ರೆ ನಿಮಗೆ ಇದರಲ್ಲಿ ಔಟ್ ಆಫ್ 4 ಸಿಗುತ್ತೆ, 15 ಮಾರ್ಕ್ಸ್ ಕನ್ಫರ್ಮ್. ಜಸ್ಟ್ 5 ಮಿನಿಟ್ಸ್ ನೋಡಿ 15 ಮಾರ್ಕ್ಸ್ನ ತೊಗೊಂಡಂಗೆ ಆಗಿಬಿಡುತ್ತೆ. ಸೊ ಅದಕ್ಕಾಗಿ ಓನ್ಲಿ ಒಂದು 5 ಮಿನಿಟ್ಸ್ಗೆ 15 ಮಾರ್ಕ್ಸು ನಿಮ್ಮದಾಗುತ್ತೆ. ಸೊ ಅದಕ್ಕೆ ನಾನು ಹೇಳ್ತಿರೋದು. ನೋಡಿ, ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಕೊಡ್ತಾಯಿದ್ದೀನಿ, ಇದನ್ನು ಜಸ್ಟ್ ನೋಡ್ಕೊಳ್ಳಿ. ಇವಾಗ ನೆಕ್ಸ್ಟು ಇನ್ನೊಂದು ವೀಡಿಯೋದಲ್ಲಿ ನಾನು ಈ ಒಂದು ಟ್ರಿಕ್ಸ್ನ ತೊಗೊಂಬರ್ತಾಯಿದ್ದೀನಿ. ಈ ಸೆಕೆಂಡ್ PUC ಎಕ್ಸಾಮ್ ನಾಳೆಯಿಂದ ಬರೀತಾ ಇದ್ದೀರಾ ನೀವು, ಹೆಂಗೆ ಫುಲ್ ಮಾರ್ಕ್ಸ್ ತೆಗೆಯೋದು, ಈ ಮಲ್ಟಿಪಲ್ ಚಾಯ್ಸು, ಬಿಟ್ಟ ಸ್ಥಳ ಹೊಂದಿಸಿ ಬರೀರಿ, ಇದಕ್ಕೆಲ್ಲ ಸಂಬಂಧಪಟ್ಟಂತೆ ಒಂದು 80 ಔಟ್ ಆಫ್ 80 ಹೆಂಗೆ ತೆಗೆಯೋದು, ಅದೆಲ್ಲ ಟ್ರಿಕ್ಸ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತಾಯಿದ್ದೀನಿ. ಸೊ ಅದನ್ನು ರೆಡಿ ಮಾಡಿದ್ದೀನಿ, ಫುಲ್ ತೊಗೊಂಬರ್ತೀನಿ. ಮತ್ತೇನೇ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವೀಡಿಯೋದಲ್ಲಿ ಸಿಗೋಣ.